ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಕೋಟೆಡ್ ಚಾನಲ್. ಸೊ ನಾನು ಇವತ್ತು ರ್ಯಾಂಡಮ್ ಆಗಿ ಒಂದು ಮಿನಿ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಮನೇಲಿ ನಾವು ಹೇಗೆ ಟೈಮ್ ಸ್ಪೆಂಡ್ ಮಾಡ್ತೀವಿ, ಏನೆಲ್ಲ ಮಾಡ್ತೀವಿ ನಾನು ನನ್ನ ಮಗಳು. ಸೊ ಹಸ್ಬೆಂಡ್ ಆಲ್ರೆಡಿ ಡ್ಯೂಟಿಗೆ ಹೋಗಿದ್ದಾರೆ. ಆ್ಯಂಡ್ ದುಬೈಯಲ್ಲಿ ಈಗ ಸ್ಕೂಲ್ಸ್ಗೆಲ್ಲ ರಜಾ ಇರೋದ್ರಿಂದ ನಾನು ಅವಳಿಗೆ ಎವ್ರಿ ಡೇ ರೈಟಿಂಗ್ ಪ್ರಾಕ್ಟೀಸ್ ಮಾಡಿಸ್ತೇನೆ, ಮರ್ತೋಗ್ಬಾರ್ದಲ್ವಾ. ಹಾಗಾಗಿ ಸೊ ಅವಳು ಬರೀತಿದ್ದಾಳೆ, ನೋಡೋಣ ಹೇಗೆ ಬರೀತಿದ್ದಾಳೆ ಅಂತ. ಬನ್ನಿ. ಹಾಯ್, ಏನ್ ಮಾಡ್ತಾ ಇದೀಯಾ? ಬೈತಾ ಇದ್ದೀನಿ. ನಮಸ್ತೆ ವೀವರ್ಸ್, ಆಫ್ಟರ್ನೂನ್ ಆಲ್. ಬರಿ. ಬರಿತಾ ಬರಿತಾ ಈಗ ಸ್ವಲ್ಪ ಇಂಪ್ರೂವ್ ಆಗ್ತಾ ಇದ್ದಾಳೆ. ಸಣ್ಣರಲ್ವಾ, ನಾನು ಜಾಸ್ತಿ ಇನ್ನು ತುಂಬಾ ಬರೆಯಕ್ಕೆ ಇದು ಮಾಡೋದಿಲ್ಲ. ಸೊ ಇಲ್ಲಿ ಎಲ್ಲ ಇಂಡಿಯಾದಲ್ಲಾದ್ರೆ ಎ ಬಿ ಸಿ ಅಂತ ಹೇಳ್ಕೊಡ್ತಾರೆ, ಬಟ್ ಇಲ್ಲಿ ರ್ಯಾಂಡಮ್ ಆಗಿ ಹೇಳ್ಕೊಡ್ತಾರೆ. ಫಸ್ಟ್ ಎ ಎಸ್ ಟಿ ಐ ಪಿ ಈ ಥರ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ಪಿ 5 ಲೆಟರ್ಸ್ ಆಗಿದೆ ಈಗ. ಸೊ ಬಟ್ ನಾನಿಲ್ಲಿ ಫುಲ್ ಕ್ಯಾಪಿಟಲ್ ಲೆಟರ್ ಫುಲ್ ಬರೀತಾಳೆ. ಮಧ್ಯಾಹ್ನಕ್ಕೆ ಇನ್ನೂ ಅಡುಗೆ ಆಗಿಲ್ಲ, ಅಡುಗೆ ಆಗಬೇಕು. ನಾನು ಅನ್ನ ಮಾಡಿಟ್ಟಿದ್ದೀನಿ ಆಲ್ರೆಡಿ. ಅನ್ನ ಆಗಿದೆ ಆಲ್ರೆಡಿ. ಇನ್ನು ಇವತ್ತು ಬೇಳೆ ಸಾಂಬಾರ್ ಮಾಡೋಣ ಅಂತಿದ್ದೀನಿ, ಯಾಕೆಂದ್ರೆ ರಾತ್ರಿಗೆ ನಾನು ಇಡ್ಲಿ ಮಾಡಬೇಕು ಅನ್ಕೊಂಡಿನಿ, ಅದಕ್ಕೆ ಸಾಂಬಾರ್ ಕಾಂಬಿನೇಷನ್. ಹಾಗೆ ಫಿಶ್ ಕೂಡ ಕ್ಲೀನ್ ಮಾಡಬೇಕು, ನೀರಲ್ಲಿ ಹಾಕಿಟ್ಟಿದ್ದೀನಿ ಫಿಶ್. ಈ ರೆಸಿಪಿನ ನಾನು ಅಪ್ಲೋಡ್ ಮಾಡ್ತೀನಿ, ಫಿಶ್ ರೆಸಿಪಿ ಅಪ್ಲೋಡ್ ಮಾಡ್ತೀನಿ. ಸೊ ಸಾಂಬಾರ್ ನಾನು ನಾರ್ಮಲಿ ತುಂಬಾ ಇಂಗ್ರೀಡಿಯೆಂಟ್ಸ್ ಏನಿಲ್ಲ, ನಾರ್ಮಲ್ ಇಂಗ್ರೀಡಿಯೆಂಟ್ಸ್ ಅಲ್ಲಿ ತೂರ್ ದಾಲ್, ಒಂದು ಟೊಮೆಟೊ, ಗ್ರೀನ್ ಚಿಲ್ಲಿ, ಆನಿಯನ್, ಸ್ವಲ್ಪ ಒಂದೆರಡು ಬೆಳ್ಳುಳ್ಳಿ ಹೆಸರು, ಸ್ವಲ್ಪ ಜೀರಿಗೆ, ಅರಿಶಿನ, ನಾನು ಸ್ವಲ್ಪ ಮೆಂತೆ ಹಾಕ್ತೀನಿ, ಹಾಗೆ ಸಾಂಬಾರ್ ಪುಡಿ ಹಾಕಿ ಅಷ್ಟೇ, ಸ್ವಲ್ಪ ಉಪ್ಪು, ಹಾಗೆ ತೆಂಗಿನಕಾಯಿ ತುರಿ ಸ್ವಲ್ಪ, ಇದಕ್ಕೆ ಸಾಂಬಾರ್ ಹುಡಿ ಹಾಕಿ ಗ್ರೈಂಡ್ ಮಾಡಿ ಮತ್ತೆ ಹಾಕಿ ಒಂದ್ 2-3 ವಿಷಲ್ ಬರ್ಸಿದ್ರೆ ಸಾಂಬಾರ್ ರೆಡಿ ಆಗುತ್ತೆ. ಸಿಂಪಲ್ ಆಗಿ ಮಾಡ್ತಿರೋದು, ಹಾಗೆ ಒಗ್ಗರಣೆ ಮತ್ತೆ ಮಾಡೋದು. ನನ್ನ ಕುಕ್ಕಿಂಗ್ ಯಾರೆಲ್ಲ ನೋಡಿ ಸಪೋರ್ಟ್ ಮಾಡ್ತಿದ್ದೀರಾ, ಹೀಗೆ ಸಪೋರ್ಟ್ ಮಾಡಿ. ಆದಷ್ಟು ಇನ್ನೂ ಒಳ್ಳೊಳ್ಳೆ ವಿಡಿಯೋಸ್ ಅಪ್ಲೋಡ್ ಮಾಡ್ತೀನಿ ನಾನು. ಅಂಡ್ ಫಿಶ್ ರೆಸಿಪಿ ವಿಡಿಯೋ ನಾನು ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಸೊ ಈಗ ನಾನು ಕುಕಿಂಗ್ ಸ್ಟಾರ್ಟ್ ಮಾಡ್ಕೋತೀನಿ, ಓಕೆನಾ. ಇದು ರ್ಯಾಂಡಮ್ ಬ್ಲಾಗ್ ಆಗಿರುತ್ತೆ. ಸೊ ಮನೇಲೆ ನಾವು ಹೇಗಿರ್ತೀವಿ, ಏನೆಲ್ಲ ಮಾಡ್ತೀವಿ, ಒಂದು ಸಣ್ಣ ಮಿನಿ ಬ್ಲಾಗ್ ತರ. ಸೊ ಸಪೋರ್ಟ್ ಮಾಡಿ, ಆದಷ್ಟು ಶೇರ್ ಮಾಡಿ ಫ್ರೆಂಡ್ಸ್ ಫ್ಯಾಮಿಲಿ ಒಟ್ಟಿಗೆ, ಓಕೆ. ಸೊ ನಾನು ಕಿಚನ್ಗೆ ಹೋಗಿ ಬರೋಷ್ಟರಲ್ಲಿ ಆಲ್ಟು ಇಷ್ಟೆಲ್ಲ ಬರ್ದಾಗಿದೆ. ಈಗ ಇನ್ನೊಳಗೆ ಕನ್ನಡ ಲೆಟರ್ಸ್ ಈ ಎರಡು ಬರೆಯೋದು ಕೂಡ ಕಲಿಸ್ತಾ ಇದ್ದೀನಿ. ಸೊ ಅದನ್ನ ಈಗ ನನ್ನ ಫಸ್ಟ್ ಬುಕ್ ಅಲ್ಲಿ ಇಲ್ಲ, ನಾರ್ಮಲ್ ಸ್ಲೇಟ್ ಅಲ್ಲಿ ಮಾಡ್ತಾ ಇದ್ದೀನಿ. ಸೊ ಕನ್ನಡ ಲೆಟರ್ಸ್ ಕಲಿತಾ ಇದ್ಲು, ಸ್ಕೂಲ್ ಸ್ಟಾರ್ಟ್ ಆದ್ಮೇಲೆ ಸ್ವಲ್ಪ ಸ್ಟಾಪ್ ಮಾಡಿದ್ಲು. ಈಗ ವೆಕೇಶನ್ ಇರೋದ್ರಿಂದ ನಾನು ಪುನಃ ಹೇಳ್ಕೊಡ್ತಾ ಇದ್ದೀನಿ. ಸೊ ಕಲಿತಾ ಇದ್ದಾಳೆ, ಸ್ಲೋಲಿ, ನಾಟ್ ಅ ಪ್ರಾಬ್ಲಮ್. ಸೊ ಮುಂದೆ ಕಲಿಯೋದಿದೆ ಅಲ್ವಾ, ಸ್ಲೋಲಿ ಎಲ್ಲ ಕಲಿತಾ ಬರ್ತಾರೆ. ಸೊ ತುಂಬಾ ಖುಷಿ ಆಗುತ್ತೆ, ಅಂದ್ರೆ ಅವಳು ಕಲಿತಿದ್ದಾಳೆ ಕನ್ನಡ. ಲೈಕ್ ಟೀಚರ್ಸ್ದು ಇಲ್ಲಿ ಕನ್ನಡ ಏನ್ ಹೇಳ್ಕೊಡಲ್ಲಲ್ವಾ, ಸೊ ಮನೇಲಿ ಹೇಳ್ಕೊಡುವಾಗ ಅವ್ಳು ಕಲಿತಿದ್ದಾಳೆ, ಚೆನ್ನಾಗಿ ಖುಷಿ ಆಗುತ್ತೆ. ಸೂಪರ್. ಸೊ ನಾನೀಗ ಈ ಬೇಳೆ ಎಲ್ಲ ಇದೆ ಅಲ್ವಾ, ಇದೆಲ್ಲ ನಾನು ಕುಕ್ಕರ್ ಹಾಕೋತಾ ಇದ್ದೀನಿ. 2 ವಿಷಲ್ ಬಂದ್ರೆ ಸಾಕು. ವಾಶ್ ಮಾಡಿ ಸ್ವಲ್ಪ ಹೊತ್ತು ಇಟ್ಟಿದ್ದೆ. ಇದಕ್ಕೆ ಈಗ ಬೇಕಾಗಿರೋಷ್ಟು ನೀರು, ಬೇಕಾಗಿರೋಷ್ಟು ನೀರು ಹಾಕೋತಾ ಇದ್ದೀನಿ. ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕೋಬಹುದು. ಮತ್ತೆ ಅದಕ್ಕೆ ನನಗೆ ಸ್ವಲ್ಪ ಅರಿಶಿನ, ಹಾಗೆ ಸ್ವಲ್ಪ ಜೀರಿಗೆ, ಮೆಂತೆ ಸ್ವಲ್ಪ ಹಾಕ್ತಾ ಇದ್ದೀನಿ. ಹಾಗೆ ಸಾಂಬಾರ್ ಪೌಡರ್ ಇಲ್ಲಿ ಸ್ವಲ್ಪ ಹಾಕ್ತೀನಿ, ಮತ್ತೆ ಮಿಕ್ಸಿ ಜಾರಿಗೆ ಕೂಡ ನಾನು ಸ್ವಲ್ಪ ಹಾಕೋತೀನಿ. ಹಾಗೆ ಉಪ್ಪು ಸ್ವಲ್ಪ ನೋಡಿ ಹಾಕೋಬೇಕು, ಮತ್ತೆ ಬೇಕಾದ್ರೆ ಹಾಕೋಬಹುದು. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ಕೊನೆಯಲ್ಲಿ ವಿಷಯ ಬಂದಾದ್ಮೇಲೆ ಸ್ವಲ್ಪ ಸಾಂಬಾರ್ ಸೊಪ್ಪು ಹಾಕಿದ್ರೆ ಸಾಕು. ಸೊ ಈಗ ನಾನೀಗ ತೆಂಗಿನ ತುರಿ ಸ್ವಲ್ಪ ಇಲ್ಲಿ ಸಾಂಬಾರ್ ಪೌಡರ್ ಹಾಕೊಂಡು ಇದಕ್ಕೆ ಗ್ರೈಂಡ್ ಮಾಡ್ಕೋಬೇಕು. ಆಗ್ತಿ ಶಾಪಿಂಗ್ ಆಯ್ತಾ? ಏನೆಲ್ಲ ಶಾಪಿಂಗ್ ಮಾಡಿದ್ದು? ಮಿಲ್ಕ್,
ಪೊಟೆಟೊ ಸಾಸು ಟೊಮೆಟೊ ಸಾಸು ಬನಾನನ ಆಮೇಲೆ ರೆಡ್ ಚಿಲ್ಲಿ. ಓಕೆ, ಕುಕಿಂಗ್ ಸ್ಟಾರ್ಟ್ ಮಾಡ್ತೀಯ ಈಗ? ಓಕೆ, ಬೇಗ ಬೇಗ ರೆಡಿ ಮಾಡು, ಊಟ ಮಾಡೋಣ. ಓಕೆ, ಕುಕ್ಕರಿಗೆಲ್ಲ ಹಾಕೋತೀನಿ. ಸೊ ಸಾಂಬಾರಿಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಆ್ಯಂಡ್ ಇವಳು ಕೂಡ ಆಟಾಡ್ತಾ ಕುಕ್ಕಿಂಗ್ ಅದಿದೇನೋ ಮಾಡ್ತಿದ್ದಾಳೆ. ಸೊ ನಾನಿನ್ನು ಫಿಶ್ ಮಾಡಬೇಕು. ಸೊ ಅದರ ವಿಡಿಯೋ ನಾನು ಶೂಟ್ ಮಾಡಿಕೊಂಡು ಆದಷ್ಟು ಬೇಗ ಎಡಿಟ್ ಮಾಡಿ ಚಾನಲಲ್ಲಿ ಹಾಕ್ತೀನಿ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಒಟ್ಟಿಗೂ ಶೇರ್ ಮಾಡ್ಕೊಳ್ಳಿ. ಆ್ಯಂಡ್ ನಾನು ರ್ಯಾಂಡಮ್ ಆಗಿ ಮಿನಿ ಬ್ಲಾಗ್, ಸೊ ಡೈಲಿ ಬ್ಲಾಗ್ಸ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ಸೊ ಸಪೋರ್ಟ್ ಮಾಡಿ, ಆದಷ್ಟು ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಆ್ಯಂಡ್ ಸಾಂಬಾರೆಲ್ಲ ಆದಮೇಲೆ ನಾನು ಅದನ್ನ ವಿಡಿಯೋದಲ್ಲಿ ನಾನು ಹಾಕಿರ್ತೀನಿ. ಸೊ ನೋಡಿ. ಓಕೆ, how is it? Super. Yummy? Yummy. Okay, have. ಹೆಲೋ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಕುರುಟೆಡ್ ಚಾನಲ್. ಹೇಗಿದ್ದೀರಾ? ಸೊ ಇಷ್ಟು ದಿನ ಕುಕಿಂಗ್ ಬ್ಲಾಗ್ಸ್ ಆಗಿರ್ಬೋದು, ಇಲ್ಲ ಡೈಲಿ ಬ್ಲಾಗ್ಸ್ ಹಾಕ್ತಾ ಇದ್ದೆ. ಸೊ ಇವತ್ತು ಒಂದು ಡ್ರೆಸ್ ಬಗ್ಗೆ ನಾನು ರಿವ್ಯೂ ಮಾಡ್ತಾ ಇದ್ದೀನಿ. ಸೊ ಇದು ಕೂರ್ಗಲ್ಲಿರೋರಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ, ಎಸ್ಪೆಷಲಿ ಕುಶಾನಗರದಲ್ಲಿರೋರಿಗೆ. ಓಕೆ, ಆ್ಯಂಡ್ ನಾನೀಗ ದುಬೈಯಲ್ಲಿರೋದ್ರಿಂದ ನನ್ನ ಮಗಳು ಬರ್ಡೇ ಇತ್ತು ನೆಕ್ಸ್ಟ್ ವೀಕ್, ಸೊ ಕಮಿಂಗ್ ವೀಕಲ್ಲಿ. ಹಾಗಾಗಿ ನನಗೆ ಡ್ರೆಸ್ಸಸ್ ಇಲ್ಲಿ ಅಷ್ಟು ಏನು ಇಷ್ಟ ಆಗ್ತಾ ಇರಲಿಲ್ಲ. ದುಬೈಯಲ್ಲಿ ಸಿಗುತ್ತೆ, ಬಟ್ ನನಗೆ ಸ್ವಲ್ಪ ಟ್ರೆಡಿಷನಲ್ ವೇರ್ ಟೈಪ್ ಬೇಕಿತ್ತು. ಹಾಗಾಗಿ ನಾನು ಇವಳು 2 years ಇಂದಲೂ ನಾನು ಒಂದು ಬಾಟಿಕ್ ಹತ್ರ ಕೊಡ್ತಾ ಇದ್ದೆ ಕುಶಾನಗರದಲ್ಲಿ. ತುಂಬ ಚೆನ್ನಾಗಿ ನಾವು ಯಾವುದೇ ಡಿಸೈನ್ಸ್ ಹೇಳಿದ್ರು ಅವರು ಸ್ಟಿಚ್ ಮಾಡಿಕೊಡ್ತಾರೆ. ನಾವೀಗ ರೆಫರೆನ್ಸ್ಗೆ ಒಂದು ಪಿಕ್ ಅಂತ ಕಳಿಸಿದ್ರೆ ಸಾಕು. ತುಂಬ ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ, ಹಾಗೆ ಆನ್ ಟೈಮ್ಗೆ ಕೊಡ್ತಾರೆ. ಸೊ ಅವ್ರ ಹತ್ರ ಕಿಡ್ಸ್ ವೇರ್ ಆಗಿರ್ಬೋದು, ಇಲ್ಲ ನೀವು ಬ್ಲೌಸಸ್, ವೆಡ್ಡಿಂಗ್ ಎಲ್ಲ ಟೈಪ್ ಇರುತ್ತೆ. ಬಟ್ ನಾನು ಅವಳಿಗೆ ತುಂಬ ಇವಳಿಗಿಂತಲೇ ನಾನು ಜಾಸ್ತಿ ಸ್ಟಿಚ್ ಮಾಡಿಸಿದ್ದೀನಿ ಅವ್ರ ಹತ್ರ. ಜಾಸ್ತಿ ಸ್ಕರ್ಟ್ಸ್ ಈ ಥರನೇ ನಾನು ಸ್ಟಿಚ್ ಮಾಡಿದೆ, ಅಂದರೆ ತುಂಬ ಇಷ್ಟ ಆಗುತ್ತೆ ನನಗೆ. ಹಾಗಾಗಿ ಸೊ ಇದರಲ್ಲಿ ಫಸ್ಟ್ ಡ್ರೆಸ್ ನನಗೆ ಮೊನ್ನೆ ಅಷ್ಟೇ ಸಿಕ್ತು. ವಿಡಿಯೋ ಅನ್ಬಾಕ್ಸ್ ಎಲ್ಲ ಮಾಡೋಕ್ಕಾಗಿಲ್ಲ, ಅನ್ಬಾಕ್ಸಿಂಗ್ ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ಇದೆಲ್ಲ ವಾಶ್ ಮಾಡಿಬಿಟ್ಟು ನಾನೀಗ ವೇರ್ ಮಾಡಿಸಿದ್ದೀನಿ. ಹೇಗೆ ಕಾಣಿಸ್ತಾಳೆ ಅಂತ ಹೇಳಿ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ನಾನು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ಡ್ರೆಸ್ ಪೂರ್ತಿ ವಿಡಿಯೋಸ್ ಹೇಗೆ ಕಾಣಿಸುತ್ತೆ ಅಂತ. ನಾನು ಇನ್ಸ್ಟಾಗ್ರಾಮ್ ಲಿಂಕ್ನ ಯೂಟ್ಯೂಬ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಪ್ಲೀಸ್ ಹೋಗಿ ಫಾಲೋ ಮಾಡಿ, ಹಾಗೆ ಚೆಕ್ ಮಾಡಿ. ಆ್ಯಂಡ್ ಬಾಟಿಕ್ದು ಅಡ್ರೆಸ್ ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ. ಸೊ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಅವ್ರ ಹತ್ರ. ಅಂದರೆ ನಾನು ಪರ್ಸ್ನಲಿ ನಾನು ಹೇಳ್ತಾ ಇದ್ದೀನಿ, ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿಕೊಡ್ತಾರೆ. ಹಾಗೆ ರೀಸನೇಬಲ್ ಪ್ರೈಸ್ ಕೂಡ, ಮೆಟೀರಿಯಲ್ ಕೂಡ ಅವ್ರ ಹತ್ರನೇ ಇರುತ್ತೆ. ಬಟ್ ಇದು ನಾನು ಮೆಟೀರಿಯಲ್ಸ್ ಅವ್ರ ಹತ್ರ ಕೊಟ್ಟಿದ್ದೆ. ಹಾಗೆ ಇನ್ಸ್ಟಾಗ್ರಾಮದ್ದು ನಾನು ಲಿಂಕ್ ಹಾಕ್ತೀನಿ ಇವಳ್ದು. ಆ ಇನ್ಸ್ಟಾಗ್ರಾಮಲ್ಲಿ ನೀವು ಚೆಕ್ ಮಾಡಿದರೆ ಅವಳದು ಹಳೆ ಡ್ರೆಸ್ ಕಲೆಕ್ಷನ್ಸ್ ಕೂಡ ಇದೆ ಅದರಲ್ಲಿ. ಅದು ಕೂಡ ಅವರೇ ಸ್ಟಿಚ್ ಮಾಡಿದ್ದು. ಶೀಸ್ ಬಾಟಿಕ್ ಅಂತ ಕುಶಾನಗರದಲ್ಲಿರೋದು. ಆ್ಯಂಡ್ ನನಗೆ ಇಲ್ಲಿ ಮೊನ್ನೆ ಅಷ್ಟೇ ಇದು ಬ್ಯಾಗ್ ಸಿಕ್ಕಿತ್ತು, ನಮ್ಮ ಮನೆಯಿಂದ ಕಳಿಸ್ಕೊಟ್ಟಿದ್ದಾರೆ. ತುಂಬ ಅಂದರೆ ತುಂಬಾ ಖುಷಿ ಆಯಿತು ನನಗೆ. ಆ್ಯಂಡ್ ನನ್ನ ಕೊಲಿಗೊಬ್ರು ತಂದು ಕೊಟ್ಟರು, ಅವ್ರಿಗೆ ಕೂಡ ಥ್ಯಾಂಕ್ ಯು ತಂದು ಕೊಟ್ಟಿದ್ದಕ್ಕೆ. ಆ್ಯಂಡ್ ಈ ವಿಡಿಯೋ ನೋಡಿ ಡ್ರೆಸ್ ಹೇಗೆ ಕಾಣಿಸ್ತಾಳೆ ಅಂತ. ಇಷ್ಟ ಆಯ್ತಾ? ಯಾವುದು? ಎರಡು ಇಷ್ಟ ಆಯ್ತಾ? ಚೆನ್ನಾಗಿದ್ಯಾ? ಬ್ಯಾಂಗಲ್ಸ್ ಚೆನ್ನಾಗಿದೆ. ಯಾರು ಮಾಡಿದ್ದು ಬ್ಯಾಂಗಲ್? ಸೀಮಾ. ಓಕೆ. ಸೊ ಇಷ್ಟು ಚೆನ್ನಾಗಿ ಡ್ರೆಸ್ ಹಾಕಿರುವಾಗ ಬ್ಯಾಂಗಲ್ಸ್ ಕೂಡ ತುಂಬ ಚೆನ್ನಾಗಿರ್ಬೇಕಲ್ವಾ? ನೋಡ್ತಿದ್ದೀರಲ್ವಾ ಬ್ಯಾಂಗಲ್ ಕಲೆಕ್ಷನ್. ಇದು ಇವಳಿಗೆ
ಇವರ ಆಂಟಿ ಮಾಡಿಕೊಟ್ಟಿದ್ದು, ಅಂದರೆ ನನ್ನ ಸಿಸ್ಟರ್. ನಾವು ಈ ಥರ ಬ್ಯಾಂಗಲ್ಸ್ ಆರ್ಡರ್ಸ್ ಮಾಡಿ ಕೊಡ್ತೀವಿ, ಎಲ್ಲಿ ಬೇಕಾದ್ರೂ ಡೆಲಿವರಿ ಮಾಡ್ತೀವಿ. ಆ್ಯಂಡ್ ಇದುವರೆಗೂ ಬ್ಯಾಂಗ್ಳೂರು, ಬಿಹಾರಿಗೆಲ್ಲ ಡೆಲಿವರಿ ಮಾಡಿಕೊಡ್ತೀವಿ. ನೋಡಿ, ಡ್ರೆಸ್ ಮ್ಯಾಚಿಂಗ್ಗೆ ಮಾಡಿಕೊಟ್ಟಿದ್ದೆ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಆ್ಯಂಡ್ ನನಗಂತೂ ತುಂಬ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಆ್ಯಂಡ್ ಇನ್ನೂ ಬೇರೆ ಕಲೆಕ್ಷನ್ಸ್ ಕೂಡ ಇದೆ, ಅದು ಕೂಡ ನಾನು ನೋಡಿ ಎಷ್ಟು ಚೆನ್ನಾಗಿದೆ. ನಿಮ್ಗೆ ಯಾವ ಡ್ರೆಸ್ ಕಾಂಬಿನೇಷನ್ ಬೇಕೋ ಆ ಡ್ರೆಸ್ಗೆ ಮಾಡಿಕೊಡ್ತೀವಿ. ಆ್ಯಂಡ್ ಆಲ್ರೆಡಿ ಮಾಡಿರೋ ಬ್ಯಾಂಗಲ್ ಕಲೆಕ್ಷನ್ ಕೂಡ ನಾನು ವಿಡಿಯೋ ಹಾಕ್ತೀನಿ, ಫೋಟೋಸು. ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವು ಕಾಂಟ್ಯಾಕ್ಟ್ ನಂಬರ್ ಹಾಕ್ತೀನಿ, ನೀವು ಅಲ್ಲಿ ಆರ್ಡರ್ಸ್ ಕೊಡ್ಬೋದು, ಓಕೆನಾ. ಆ್ಯಂಡ್ ತುಂಬ ಚೆನ್ನಾಗಿದೆ. ಮಿನಿಮಮ್ ಅರ್ಜೆಂಟ್ ಆರ್ಡರ್ಸ್ ಆಗಲ್ಲ, ಅಂದರೆ ಅರ್ಜೆಂಟ್ ಆರ್ಡರ್ಸ್ ಇದ್ದರೆ ನೀವು ಮಿನಿಮಮ್ ಒಂದು 25 ಡೇಸ್ ಇಲ್ಲ 20 ಡೇಸ್ ಬಿಫೋರ್ ಹೇಳಬೇಕು. ಇಲ್ಲ ನಿಮಗೆ ವಿತಿನ್ 1 ವೀಕಲ್ಲೆಲ್ಲ 1 ವೀಕ್ 10 ಡೇಸೆಲ್ಲ ನಿಮಗೆ ಸಿಗುತ್ತೆ, ಓಕೆನಾ. ಆ್ಯಂಡ್ ಈಗ ಇದು ಡ್ರೆಸ್ ನೋಡೋಣ ಬನ್ನಿ. ಸೊ ನೋಡ್ತಿದ್ದೀರಲ್ವಾ, ತುಂಬ ಚೆನ್ನಾಗಿದೆ. ಆ್ಯಂಡ್ ಸ್ಟಿಚಿಂಗ್ ಆಗಿರ್ಬೋದು, ಅವ್ರದ್ದು ನಾನು ಹೇಳ್ದಾಗೇ ಸ್ಟಿಚ್ ಮಾಡಿಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇಸ್ ಬಾಟಿಕ್, ತುಂಬ ಇಷ್ಟ ಆಯಿತು. ಇದು ಇನ್ನೊಂದು ಡ್ರೆಸ್ ಸ್ಟಿಚ್ ಮಾಡಿಸಿದ್ದು, ಇದು ಕೂಡ ನಂಗೆ ತುಂಬ ಇಷ್ಟ ಆಗಿದೆ. ಆ್ಯಂಡ್ ನಾನು ರೆಫರೆನ್ಸ್ ಪಿಕ್ ಕಳಿಸಿದ್ದೆ ಅವರಿಗೆ, ಅದೇ ರೀತಿ ಸ್ಟಿಚ್ ಮಾಡಿಕೊಟ್ಟಿದ್ದಾರೆ. ಸೊ ಯಾರಿಗಾದ್ರೆ ಈ ಥರ ಮಾಡಿಸ್ಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು, ನಾನು ಡೀಟೇಲ್ಸ್ ಎಲ್ಲ ಹಾಕಿರ್ತೀನಿ. ಹಾಗೆ ಬಳೆ. ಸೊ ಇದೆಲ್ಲ ನಾವು ಮಾಡಿರೋಂತಹ ಬ್ಯಾಂಗಲ್ ಡಿಸೈನ್ಸ್. ನಿಮ್ಗೆ ಯಾವ ಥರ ಬೇಕೋ ಆ ಥರ ಕಸ್ಟಮೈಸೇಷನ್ಸ್ ಮಾಡಿಕೊಡ್ತೇವೆ. ಆ್ಯಂಡ್ ಕಲರ್ ಕಾಂಬಿನೇಷನ್ಸ್ ಕೂಡ ಡ್ರೆಸ್ಸಿಗೆ ಮ್ಯಾಚಿಂಗ್ ಆಗೋ ಹಾಗೆ ಯಾವ ಕಲರ್ ಮ್ಯಾಚ್ ಆಗುತ್ತೋ ಆ ಕಲರಲ್ಲಿ ಮಾಡಿಕೊಡ್ತೀವಿ. ಸೊ ಇಂಟ್ರೆಸ್ಟ್ ಇರೋರು ಕಾಂಟ್ಯಾಕ್ಟ್ ಮಾಡಿ, ನಾನು ಡಿಸ್ಕ್ರಿಪ್ಷನಲ್ಲಿ ಪ್ರತಿಯೊಂದು ಡೀಟೇಲ್ಸ್ ಮೆನ್ಷನ್ ಮಾಡ್ತೀನಿ. ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೋ ಟ್ರೆಡ್ ಚಾನಲ್. ಥ್ಯಾಂಕ್ ಯು.